ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಟೊಮೆಟೊ ಬೆಳೆಗಾರರ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂದರೆ, ಕಳೆದ 2 ತಿಂಗಳಿಂದ ಟೊಮೆಟೊ ದರ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಅಂದರೆ ಗಣನೀಯವಾಗಿ ಸಂಪೂರ್ಣ ಇಳಿಕೆ ಆಗಿದೆ. 100 ರೂಪಾಯಿಗೆ ಒಂದು ಬಾಕ್ಸ್ ಹೋಗ್ತಾ ಇದೆ. ಅಂದರೆ 15 ಕೆಜಿ ಬಾಕ್ಸು 100 ರೂಪಾಯಿಗೆ ಹೋಗ್ತಾ ಇದೆ. ಈಗ ರೈತರು, ಟೊಮೆಟೊ ಬೆಳೆದಿರೋ ರೈತರು ಕಣ್ಣೀರಲ್ಲಿ ಕೈ ತೊಳೆಯೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜಕ್ಕೂ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಬೆಲೆಗಳು ದುಬಾರಿ ಆಗ್ತಾ ಇದೆ. ಅಕ್ಕಿ, ಬೇಳೆ, ಎಣ್ಣೆ, ಮತ್ತೊಂದು ಪದಾರ್ಥಗಳು, ದಿನಸಿ ವಸ್ತುಗಳೆಲ್ಲ, ಅಗತ್ಯ ವಸ್ತುಗಳು ಏರಿಕೆ ಆಗ್ತಾ ಇದ್ದಾರೆ. ಆದರೆ ಟೊಮೆಟೊ ಬೆಳೆ ಮಾತ್ರ ಪ್ರತಿ ಕಿಲೋಗೆ 1 ರೂಪಾಯಿ 2 ರೂಪಾಯಿ ಬಿಕ್ರಿ ಆಗ್ತಾ ಇರೋದು ನಿಜಕ್ಕೂ ಒಂದು ದುರಂತನೇ ಅಂತ ಹೇಳ್ಬೋದು. 1 ಎಕರೆಗೆ ಕನಿಷ್ಠ 2 ಲಕ್ಷದಿಂದ 3 ಲಕ್ಷವರೆಗೂ ಖರ್ಚು ಬರುತ್ತಂತಾರೆ. ಆದರೆ ಟೊಮೆಟೊ ಒಂದು ಬಾಕ್ಸ್ಗೆ 500 ರೂಪಾಯಿ ಏನಾದರೂ ಹರಾಜಾದರೆ, ಅಂದರೆ ಮಾರ್ಕೆಟಲ್ಲಿ ಮಾರಾಟ ಆದರೆ 5 ಲಕ್ಷ ದುಡಿಬೋದು ಅಂತ ಹೇಳ್ತಾರೆ. 5 ಲಕ್ಷದಲ್ಲಿ ಒಂದು 2 ಲಕ್ಷ ರೂಪಾಯಿ ಉಳಿತಾಯ ಮಾಡ್ಬೋದು ಅಂತ ರೈತರು ಹೇಳ್ತಾರೆ. ನೋಡಿ, ಇಷ್ಟು ಸೊಂಪಾಗಿ ಬೆಳೆದಿರೋಂಥ ಒಂದು ಟೊಮೆಟೊ ಬೆಳೆ ಇವತ್ತು ಬೆಲೆಯಲ್ಲಿದ್ದ ಸೊರಗ್ತಾ ಇದ್ದಾರೆ. ಆದರೆ ರೈತರು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ಅಂದರೆ ಟೊಮೆಟೊ ಬೆಳೆಗಾರರ ಒಂದು ಬೆಂಬಲಕ್ಕೆ ನಿಲ್ಲಬೇಕು. ಯಾಕಂದರೆ ಈಗ ಪ್ರತಿ ವರ್ಷನೂ ಕೋಲಾರ ಜಿಲ್ಲೆಯಲ್ಲಿ ಟೊಮೆಟೊ ಬೆಳೆಗಾರರಿಗೆ ಲಾಸ್ ಆಗ್ತಾನೆ ಇದೆ. ಹಾಗಾಗಿ ಸರ್ಕಾರ ಈ ಕೂಡಲೇ ರೈತರಿಗೆ, ಅಂದರೆ ಟೊಮೆಟೊ ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಜಿಗೆ 1 ರೂಪಾಯಿ 2 ರೂಪಾಯಿ ಹೋದರೆ ಏನೂ ಆಗ್ತಲ್ಲ. ಇಲ್ಲಿ ನೋಡಿ, ನಮ್ಮ ಟೊಮೆಟೊ ಬೆಳೆದಂಥ ರಂಗಣ್ಣವರು ಸತತವಾಗಿ ನಾನು ನೋಡಿದಂಗೆ 10 ವರ್ಷಗಳಿಂದ ಟೊಮೆಟೊ ಬೆಳೀತಾ ಇದ್ದಾರೆ. ಅಂದರೆ ಅವರು ಲಾಭ ಬರಲಿ ನಷ್ಟ ಆಗಲಿ ಟೊಮೆಟೊ ಬೆಳೆಯೋದನ್ನು ಮಾತ್ರ ಬಿಡೋದಿಲ್ಲ. ಇವರು ತಮ್ಮ ತೋಟದಲ್ಲಿ ಬೆಳೆದಿರೋಂಥ ಟೊಮೆಟೊನ ಈಗ ಬಿಡಿಸಿ ಮಾರ್ಕೆಟಿಗೆ ಕಳಿಸೋದಕ್ಕೆ ಕೂಲಿ ಕಾರ್ಮಿಕರ ಜೊತೆ ಟೊಮೆಟೊನ ಬಿಡಿಸಿ ಸಿದ್ಧಪಡಿಸ್ಕೊಂಡಿದ್ದಾರೆ. ಅಣ್ಣ ನಮಸ್ಕಾರ. ರಂಗಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಏನು ಹೋಗ್ತಾಯಿದೆ ಅಣ್ಣ ಮಾರ್ಕೆಟಲ್ಲಿ ರೇಟು? ಅಣ್ಣ ಈಗ ಕ್ವಾಲಿಟಿ ಮೇಲೆ ಹೋಗ್ತೈತೆ. ಹಾಂ, ನಾಟಿ ಬಂದು 200-220 ರೂಪಾಯಿ ಲಾಸ್ಟು. ಸೀಡ್ ಬಂದು 300-320 ರೂಪಾಯಿ. ಹಾಂ, ಅಂದರೆ ಈಗ 320 ಹೋಗಿರೋದ್ರಿಂದ ಏನಾದರೂ ಲಾಭ ಆಗ್ತಾ ಇದೆಯಾ, ನಷ್ಟ ಆಗ್ತಾ ಇದೆ? ಇಲ್ಲ ಸರ್, ನಷ್ಟನೇ. 400 ರೂಪಾಯಿ ಮಿನಿಮಮ್ ಹೋದರೆ ರೈತನಿಗೆ 100-150 ರೂಪಾಯಿ ಉಳಿತೈತೆ. ಹಾಂ, ಇಲ್ಲ ಅಂದರೆ ರೈತನಿಗೆ ಸಂಪೂರ್ಣವಾಗಿ ಲಾಸ್ ಆಗ್ತದೆ. ಅಲ್ಲ, ಇದ್ರ ಬದಲು ನೀವು ಕೀಳೋ ಬದಲು ಹಂಗೆ ರೋಟ್ರ್ ಹಾಕ್ಬಿಡ್ಬೋದಲ್ಲ? ಅಲ್ಲಲ್ಲ, ಒಂದು ಪ್ರಾಬ್ಲಮ್ ಏನಂದರೆ, ಇದು ರೋಟ್ರ್ ಹಾಕೋಕ್ಕೆ ಈ ಕಾಯಿ ಏನೋ ನಾವು ಹಂಗೆ ಹಾಕಿ ರೋಟ್ರ್ ಹಾಕಿದ್ರನ್ಕ ಮುಂದೆ 4 ಬೆಳೆ ಆಗೋದಿಲ್ಲ. ಹುಳಿ ಭೂಮಿ ಎಲ್ಲ ಹುಳಿ ಆಗಲ್ಲ. ಈಗ ನೀವಿಲ್ಲಿ ಟೊಮೆಟೊ ಕಿತ್ತು ಮಾರ್ಕೆಟ್ ಕಿತ್ಕೊಂಡು ಹೋಗೋಷ್ಟೊತ್ತಿಗೆ 1 ರೂಪಾಯಿ ಆಗ್ತಾ ಇದೆ ಅಂದರೆ ಕೆಜಿ. ಅದ್ರ ಬದಲು ತೋಟದಲ್ಲಿ ಇರೋದು ಬೆಟರ್ ಅಲ್ಲ? ಈಗ ಆಳುಗಳಿಗೆ ಮಾತ್ರ ಬರ್ತೈತೆ. ಆ ಆಳುಗಳನ್ನು ತಿನ್ನಲಿ ಅಂದ್ಬಿಟ್ಟು ನಾವು ಅದನ್ನು ಕಿತ್ತು ಕಳಿಸ್ತಾ ಇದ್ದೀವಿ. ನಾವು ಹಂಗೆ ಏನಾನ ಅಕಸ್ಮಾತ್ ಇನ್ನೂ ಇದಾಗಿ ಕಡಿಮೆ ಆಗಿ ರೋಟ್ರ್ ಹಾಕಿದ್ರೆ ಅನ್ಕ ಕೈಯಿಂದನೂ ಕೊಟ್ಟು ನಾವು ಖಾಲಿ ಮಾಡಬೇಕಾಗ್ತದೆ. ತೋಟದಲ್ಲೇ ಏನಾನ ಬಿಟ್ಟರೆ ನಾವು ಆ ತೋಟ ಭೂಮಿ ಸುಮಾರು 3-4 ಬೆಳೆಗೆ ಏಟಾಗ್ತದೆ. ಈಗ ಇನ್ನೊಂದು 10 ವರ್ಷದಿಂದ ನೀವು ಟೊಮೆಟೊ ಬೆಳೀತಾ ಇದ್ರಲ್ಲ, ಲಾಭ ನಷ್ಟ ಹೆಂಗಿದೆ ಅಣ್ಣ? ಹೋದ ಸಾರಿನೂ ಲಾಸ್ ಆದ್ವಿ. ಹೋದ ಸಾರಿ ಫೆಬ್ರವರಿನಲ್ಲಿ ಉಣಿದಿದ್ದು. ಫೆಬ್ರವರಿ ಉಳಿದು ಜನವರಿ, ಮಾರ್ಚ್, ಏಪ್ರಿಲ್ನಲ್ಲಿ ಬಂತು. ಏಪ್ರಿಲ್ನಲ್ಲೂ ಇದೆ ಕೇಳೋನಿಲ್ಲ, 30 ರೂಪಾಯಿ 40 ರೂಪಾಯಿ ಟೊಮೆಟೊ. ಈ ಸಾರಿ ರೇಟ್ ಬಂತು. ಹೋದ ವರ್ಷ ಬಂದಿಲ್ಲ. ಹಿಂಗೆ ಏನು ಮಾಡೋಕ್ಕಾಗಲ್ಲ. ನಾವು ಈ ವೃತ್ತಿ ಕಲ್ತ್ಬಿಟ್ಟಿದ್ದೀವಿ, ಬೇರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಈ ಭೂಮಿ ತಾಯಿ ನಂಬ್ಕೊಂಡು ಇವತ್ತಲ್ಲ ನಾಳೆ ಕೊಡ್ತಾರೆ ಅಂದರೆ ಟ್ರೈ ಮಾಡ್ತಾ ಇದ್ದೀವಿ. ಅಂದರೆ ಟೊಮೆಟೊ ಲಾಟ್ರಿ ಟಿಕೆಟ್ ಇದ್ದಂಗೆ ಅಷ್ಟೇ. ಅಂದರೆ 10 ರೂಪಾಯಿ ಕೊಟ್ಟು ಲಾಟ್ರಿ ತಗೊಂಡ್ರೆ 1 ಕೋಟಿ ರೂಪಾಯಿ ಹೊಡಿಬೋದು, ಲಾಸು ಆಗ್ಬೋದು. ಹೌದೌದು. ಸ್ನೇಹಿತರೆ ನೋಡಿದ್ರಲ್ಲ, ಇದು ನಮ್ಮ ರಂಗಣ್ಣ ಅವ್ರ ಮಾತು. ಇವರು ಸತತವಾಗಿ 10 ವರ್ಷಗಳಿಂದ ಟೊಮೆಟೊ ಬೆಳೀತಾನೆ ಇದ್ದಾರೆ, ಲಾಸು ಆಗಿದ್ದಾರೆ. ಅಂದರೆ ಲಾಭ ಮಾಡ್ಕೊಂಡಿಲ್ಲ. ಇನ್ನಾದರೂ ಕೂಡ ಸರ್ಕಾರಗಳು ಎಚ್ಚೆತ್ಕೊಂಡು ರೈತರಿಗೆ, ಅಂದರೆ ಟೊಮೆಟೊ ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಡಬೇಕು. ಏನು ಈಗಾಗಲೇ ಮಾವು ಬೆಳೆಗಾರರಿಗೆ ಏನು ಬೆಂಬಲ ಬೆಲೆ ಕೊಟ್ಟಿದ್ರು, ಅದೇ ರೀತಿ ಕೋಲಾರದ ಟೊಮೆಟೊ ಬೆಳೆಗಾರರಿಗೆ ಸೂಕ್ತ ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇನೆ. ಟೊಮೆಟೊ ಬೆಳೆದಂಥ ರೈತ ಅಣ್ಣ, ನಿಮ್ಮ ಹೆಸರೇನು? ನಮ್ಮ ಹೆಸರು ನಾಗೇಶ್ ಬಿಸಿ ಅಂತ. ನಾಗೇಶ್ ಬಿಸಿ. ಅಣ್ಣ, ಈಗ ಟೊಮೆಟೊ ಬೆಳೆ ಮಾರ್ಕೆಟಲ್ಲಿ ಇಲ್ಲ, ಅಂದರೆ 1 ರೂಪಾಯಿಗೆ ಹೋಗ್ತಾ ಇದೆ ಕೆಜಿ. ಲಾಸ್ ಆಗ್ತಾ ಇದೆಯಾ, ಲಾಭ ಆಗ್ತಾ ಇದೆಯಾ ಅಣ್ಣ? ನಿಮಗೆ ಗೊತ್ತಿದೆ ಸರ್, ನಾವೇನು ಹೇಳುವಷ್ಟಿಲ್ಲ. ಲಾಸ್ ಅಂದರೆ ಇವಾಗ 2-3 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಅದರಲ್ಲಿ ಮದ್ದುಗಳದೇ ಜಾಸ್ತಿ ಖರ್ಚು ಬರ್ತದೆ. ಏನಂದರೆ ಗೊಬ್ಬರ ಅಂಗಡಿಯವರು, ಮದ್ದು ಅಂಗಡಿಯವರು ಚೆನ್ನಾಗಿದ್ದಾರೆ ಹೊರತು ನಮ್ಮ ರೈತರಂತೂ ಯಾವಾಗೂ ಚೆಂದಾಗೇ ಇಲ್ಲ. ಎಲ್ಲ ಲಾಸು. ನಮ್ಮ ರೈತರು ನೋಡೋ ಸರ್ಕಾರ ಇನ್ನೂ ಬಂದಿಲ್ಲ, ಬರ್ತದೋ ಇನ್ನೂ ಮುಂದೆ ಗೊತ್ತಿಲ್ಲ.
ಅದು ಯಾವ ಥರ ಬರ್ತದೋ ಏನೋ ನಮ್ಗೆ ಅರ್ಥನೇ ಆಗ್ತಿಲ್ಲ. ಇವಾಗ ಬೇರೆ ತರಕಾರಿಗಳೆಲ್ಲ ಇದೆ ರೇಟು, ನಮ್ಮ ಟೊಮಾಟೊ ಯಾಕಿಲ್ಲ? ಕಷ್ಟಪಟ್ಟು ನಾವು ಮಾಡ್ತೀವಲ್ಲ, ಟೊಮಾಟೊ ಬೇಕು. ಅಂದರೆ ಈಗ ಒಂದು ಬಾಕ್ಸು 200 ರೂಪಾಯಿಗೆ ಹೋದ್ರೆ ಲಾಸಾ? 200 ರೂಪಾಯಿಗೆ ಹೋದ್ರೇನು ಇಲ್ಲ ಸರ್. ಅಂದರೆ ರೈತ ಲಾಭ ಆಗ್ಬೇಕಂದ್ರೆ ಎಷ್ಟಕ್ಕೆ ಹೋಗ್ಬೇಕು ಬಾಕ್ಸ್? 500 ರೂಪಾಯಿ ಆದ್ರೂ ಹೋದ್ರೆ ಹಾ. ಒಂದು 3 ಲಕ್ಷ ಖರ್ಚು ಹೋದ್ರೇನು. ಇವಾಗ ಲೇಬರ್ಸ್ ಬೇರೆ ಬರ್ತಾರೆ, ಕಾಯಿ ಕೀಳಕ್ಕೆ, ಹೌದೌದೌದು. ಕಲೆ ಹೊರೆಯಕ್ಕೆ, ಮದ್ದು ಒಯ್ಯಕ್ಕೆ ಎಲ್ಲ ಬರ್ತಾರೆ. ಅದನ್ನೆಲ್ಲ ಬಿಟ್ಟು ರೈತ ಏನಾದ್ರು ಉಳಿಸ್ಕೋಬೇಕಂದ್ರೆ 500 ರೂಪಾಯಿ ಮೇಲೆ ಹೋದ್ರೆ ಏನೋ ಒಂದು 2 ಲಕ್ಷ ರೂಪಾಯಿ, 1.5 ಲಕ್ಷ. ಅಂದರೆ ಇದು ಕೋಲಾರ ಮಾರ್ಕೆಟಲ್ಲಿ ಹೋಗ್ತಾ ಇರೋದು. ಹ್ಞೂ ಸರ್. ಅಂದರೆ ಕೋಲಾರ ಮಾರ್ಕೆಟ್ ಇಷ್ಟು ಬೆಲೆ ಕುಸಿಯೋದಕ್ಕೆ ಕಾರಣ ಏನು? ಆಂಧ್ರ, ತಮಿಳ್ನಾಡು ಆ ಕಡೆಯಿಂದ ಏನಾದರೂ ಟೊಮೆಟೊ ಬರ್ತಾ ಇದೆ? ಬರ್ತಾ ಇದೆ ಸರ್, ಬೇರೆ ಕಡೆಯಿಂದ ಜಾಸ್ತಿ ಬರ್ತಾ ಇದೆ. ಅದರಿಂದನೇ ನಮಗೂ ಪ್ರಾಬ್ಲಮ್ ಆಗ್ತಾ ಇರೋದು. ಅವ್ರ ಕಡೆ ಇರೋದು ಅವ್ರ ಕಡೆ ಮಾಡ್ಬೋದು. ಅಲ್ಲ, ಈಗ ನಾನು ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಮದನಪಲ್ಲಿ ಆ ಕಡೆಯಿಂದ ರೈತರು ಬರ್ತಾ ಇದ್ದಾರೆ. ಮದನಪಲ್ಲು, ಚೇಳೂರು, ಚಿತ್ರದುರ್ಗ ಕಡೆಯಿಂದನೂ ಬರ್ತಾ ಇದ್ದಾರೆ. ಸರ್, ನಮ್ಮ ಮಾರ್ಕೆಟ್ಗೆ ವ್ಯಾಲ್ಯೂ ಬರಬೇಕಂದ್ರೆ ಬೇರೆ ಕಡೆಯಿಂದ ಐಟಮ್ ಬರಬಾರ್ದು ಸರ್.